ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ನೀವು ಟೆಕ್ನಿಕಲ್ ಫೀಲ್ಡ್ನಲ್ಲಿ ಒಳ್ಳೆ ಕೆಲಸವನ್ನು ಹುಡುಕ್ತಾ ಇದ್ದೀರಾ? ಹಾಗಾದರೆ ನಿಮಗೆ ಇಲ್ಲಿದೆ ಒಂದು ಬಿಗ್ ನ್ಯೂಸ್. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂದರೆ CDAC ಸಂಸ್ಥೆಯು 2026ನೇ ಸಾಲಿನ ರಿಕ್ರೂಟ್ಮೆಂಟ್ ಅಫಿಷಿಯಲ್ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದೆ. ದೇಶದ ಬೇರೆ ಬೇರೆ CDAC ಸೆಂಟರ್ಗಳಲ್ಲಿ ಖಾಲಿ ಇರೋ ಒಟ್ಟು 805 ಪೋಸ್ಟ್ಗಳನ್ನು ಭರ್ತಿ ಮಾಡೋದಕ್ಕೆ ಈ ಪ್ರಕ್ರಿಯೆ ನಡೀತಾ ಇದೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್, ಸೈಬರ್ ಸೆಕ್ಯುರಿಟಿ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತಹ ಹೈಟೆಕ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಇದು ಬೆಸ್ಟ್ ಆಪರ್ಚುನಿಟಿ. ಈ ರಿಕ್ರೂಟ್ಮೆಂಟ್ ಮೂಲಕ ಮೇನ್ ಆಗಿ ಪ್ರಾಜೆಕ್ಟ್ ಇಂಜಿನಿಯರ್, ಪ್ರಾಜೆಕ್ಟ್ ಟೆಕ್ನಿಷಿಯನ್ ಮತ್ತು ಟೆಕ್ನಿಕಲ್ ಸಪೋರ್ಟ್ ಪೋಸ್ಟ್ಗಳನ್ನು ಫಿಲ್ ಮಾಡಲಾಗ್ತಾ ಇದೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್, ಎಂಬೆಡೆಡ್ ಸಿಸ್ಟಮ್ಸ್, ಎಲೆಕ್ಟ್ರಾನಿಕ್ಸ್ ಡಿಸೈನ್ ಮತ್ತು AI/ML ಮಾಡರ್ನ್ ಟೆಕ್ನಾಲಜಿ ಏರಿಯಾಗಳಲ್ಲಿ ವೇಕೆನ್ಸಿಗಳಿವೆ. ಈ ಎಲ್ಲ ಪೋಸ್ಟ್ಗಳು ಪ್ರಾಜೆಕ್ಟ್ ಬೇಸ್ಡ್ ಆಗಿದ್ದು ಆರ್ಗನೈಸೇಷನ್ ಅವಶ್ಯಕತೆಗೆ ತಕ್ಕಂತೆ ಕಾಂಟ್ರಾಕ್ಟ್ ಆಧಾರದ ಮೇಲೆ ಅಪಾಯಿಂಟ್ ಮಾಡ್ಕೋತಾರೆ. ವೇಕೆನ್ಸಿಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಅಫಿಷಿಯಲ್ ನೋಟಿಫಿಕೇಷನ್ನಲ್ಲಿ ಚೆಕ್ ಮಾಡಬಹುದು. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ನೋಡೋದಾದರೆ, ಪ್ರಾಜೆಕ್ಟ್ ಇಂಜಿನಿಯರ್ ಪೋಸ್ಟ್ಗೆ ಅಪ್ಲೈ ಮಾಡೋರು ಸಂಬಂಧಪಟ್ಟ ಸಬ್ಜೆಕ್ಟ್ನಲ್ಲಿ BE, BTech, ME ಅಥವಾ MTech ಜೊತೆಗೆ MCA ಪದವಿಯನ್ನು ಹೊಂದಿರಬಹುದು. ಇನ್ನು ಪ್ರಾಜೆಕ್ಟ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ಡಿಪ್ಲೊಮಾ ಮುಗಿಸಿರೋರು ಎಲಿಜಿಬಲ್ ಇರ್ತಾರೆ. ಕ್ಯಾಂಡಿಡೇಟ್ಸ್ಗೆ ನೋಟಿಫಿಕೇಷನ್ನಲ್ಲಿ ಹೇಳಿರೋ ಹಾಗೆ ಏಜ್ ಲಿಮಿಟ್ ಇರಬೇಕು ಮತ್ತು ಗವರ್ನಮೆಂಟ್ ರೂಲ್ಸ್ ಪ್ರಕಾರ ರಿಸರ್ವೇಷನ್ ಕ್ಯಾಟಗರಿಯವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಕ್ಯಾಂಡಿಡೇಟ್ಸ್ಗೆ ನೋಟಿಫಿಕೇಷನ್ನಲ್ಲಿ ಹೇಳಿರೋ ಹಾಗೆ ಏಜ್ ಲಿಮಿಟ್ ಇರಬೇಕು ಮತ್ತು ಗವರ್ನಮೆಂಟ್ ರೂಲ್ಸ್ ಪ್ರಕಾರ ರಿಸರ್ವೇಷನ್ ಕ್ಯಾಟಗರಿಯವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. ಕೆಲವು ಪೋಸ್ಟ್ಗಳಿಗೆ ಎಕ್ಸ್ಪೀರಿಯನ್ಸ್ ಇರೋದು ಕಡ್ಡಾಯ ಇರಬಹುದು. ಸೊ ಅಪ್ಲೈ ಮಾಡೋ ಮುನ್ನ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ. ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಹಾಕಬೇಕು. ಫೆಬ್ರವರಿ 2, 2026ರಿಂದ ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಆಲ್ರೆಡಿ ಶುರುವಾಗಿದೆ. ಕ್ಯಾಂಡಿಡೇಟ್ಸ್ www.cdac.in ಅನ್ನೋ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ತಮ್ಮ ಡೀಟೇಲ್ಸ್ ಫಿಲ್ ಮಾಡಬಹುದು. ಯಾವುದೇ ಆಫ್ಲೈನ್ ಅಪ್ಲಿಕೇಶನ್ಗಳನ್ನು ಇಲ್ಲಿ ಅಕ್ಸೆಪ್ಟ್ ಮಾಡಲ್ಲ. ಹಾಗಾಗಿ ವೆಬ್ಸೈಟ್ ಮೂಲಕವೇ ಸಬ್ಮಿಟ್ ಮಾಡೋದನ್ನು ಮರಿಬೇಡಿ ಮತ್ತು ಅಪ್ಲೈ ಮಾಡೋ ಮೊದಲು ನೋಟಿಫಿಕೇಷನನ್ನು ಪೂರ್ತಿಯಾಗಿ ಓದಿ. ಫೈನಲ್ ಆಗಿ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ, ಮೊದಲು ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಇಂಟರ್ವ್ಯೂ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲಾಗುತ್ತೆ. ಕ್ಯಾಂಡಿಡೇಟ್ಸ್ ಎಲಿಜಿಬಿಲಿಟಿ ಮತ್ತು ಇಂಟರ್ವ್ಯೂನಲ್ಲಿ ಅವರು ತೋರಿಸೋ ಪರ್ಫಾರ್ಮೆನ್ಸ್ ಮೇಲೆ ಅಂತಿಮ ಆಯ್ಕೆ ಮಾಡ್ತಾರೆ. ಅಪ್ಲೈ ಮಾಡೋಕೆ ಬೇಕಿರೋ ಎಲ್ಲ ಡಾಕ್ಯುಮೆಂಟ್ಸ್ ಮೊದಲೇ ರೆಡಿ ಇಟ್ಕೊಳ್ಳಿ ಮತ್ತು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ CDAC ವೆಬ್ಸೈಟನ್ನು ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇರಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.